ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಚ್ಚಾ ಪರಾಟ ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿಬಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟ್ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನಾವು ಇದನ್ನು ಮೈದಾ ಹಿಟ್ಟು ಕೂಡ ತೊಗೊಂಡು ಮಾಡಬಹುದು. ಮೈದಾ ಹಿಟ್ಟು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಲೇಯರ್ಡಾಗಿ ಜಾಸ್ತಿ ಲೇಯರ್ಡಾಗಿ ಬರುತ್ತೆ. ಬಟ್ ಆರೋಗ್ಯ ದೃಷ್ಟಿಯಿಂದ ನಾನು ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಳ್ಬೋದು. ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ. ನಾವಿಲ್ಲಿ ಗೋಧಿ ಹಿಟ್ಟು ಬಳಸಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ನಾವು ಮೈದಾ ಹಿಟ್ಟಲ್ಲಿ ಮಾಡಿದಾಗ ಹೇಗೆ ನಿಮಗೆ ಸಾಫ್ಟ್ನೆಸ್ ಸಿಗುತ್ತೋ ಅದೇ ಸಾಫ್ಟು ಇದ್ರಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ 1 ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಹಾಲನ್ನ ಫುಲ್ ಬಿಸಿಯಾಗೂ ಇಲ್ಲ, ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಈ ಹಾಲನ್ನು ನಾನು ಬಳಸ್ಬಿಟ್ಟು ಈಗ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಅಷ್ಟೇ. ಈಗ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಸಣ್ಣ ಕಪ್ನಷ್ಟು ನೀರನ್ನ ತೊಗೊಂಡಿದ್ದೀನಿ. ಈಗ ನೀರನ್ನ ಬಳಸ್ಕೊಂಡು ನೀರನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ತಾ ಹೋಗ್ತಿದ್ದೀನಿ. ಒಂದೇ ಸಲ ನೀರು ಹಾಕಿ ಕಲಿಸ್ಬಾರ್ದು. ಹಾಲನ್ನು ಕೂಡ ಅಷ್ಟೇ ಹಾಕಿ ಕಲಿಸುವಾಗ ಒಂದೇ ಸಲ ಹಾಕಿ ಕಲಿಸ್ಬಾರ್ದು. ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು. ನಾವು ಮೈದಾ ಹಿಟ್ಟು ಹಾಕಿ ಕಲಿಸೋದ್ರೂ ಕೂಡ ಅಷ್ಟೇ ಇದೇ ಮೆಥಡ್ನಲ್ಲಿ ಕಲಿಸ್ಕೊಳ್ಬೇಕು. ಈಗ ಕೊನೆಯಲ್ಲಿ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಜೊತೆಗೆ ನಾದ್ಕೊಳ್ಬೇಕು ಕೂಡ. ನಾದಿದಷ್ಟು ಚೆನ್ನಾಗಿ ಸಾಫ್ಟಾಗಿ ಪರೋಟ ರೆಡಿ ಆಗುತ್ತೆ. ತುಂಬ ಲೇಯರ್ಡಾಗಿ ಬರಬೇಕು, ಸಾಫ್ಟಾಗಿ ಬರಬೇಕು, ಚೆನ್ನಾಗಿ ಬರಬೇಕಂದ್ರೆ ಈ ರೀತಿ ಕಲಿಸ್ಕೊಳ್ಬೇಕು ಮತ್ತು ಜೊತೆಗೆ ನಾದ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಮೇಲೆ ನಾದ್ಕೊಳ್ತಾ ಇದ್ದೀನಿ. ಯಾಕಂದರೆ ಡ್ರೈ ಆಗಬಾರ್ದಲ್ವ ಹಿಟ್ಟು, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷನಾದರೂ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಾಗುತ್ತೆ. ಈಗ ನಾದಾಗಿದೆ. ನಾನು ಇದನ್ನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆನಾದರೂ ಮುಚ್ಚಿಡಬೇಕು. ನಾನಿಲ್ಲಿ 1 ಗಂಟೆ ಮುಚ್ಚಿಟ್ಟಿದ್ದೀನಿ. ಈಗ 1 ಅವರ್ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಮತ್ತೆ ಕೂಡ ಇದನ್ನು ನಾದ್ಕೊಳ್ಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಕೈಯಲ್ಲಿ. ಕೈಗೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡು ನಾದ್ಕೊಳ್ಬೋದು. ಈಗ ನಾದ್ಕೊಂಡಾದಮೇಲೆ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಪರೋಟ ಅಂದರೆ ತುಂಬ ದೊಡ್ಡದಾಗಿರಲ್ಲ, ಒಂದು ಮೀಡಿಯಮ್ ಸೈಜ್ ಇರುತ್ತೆ, ಪೂರಿ ಸೈಜು. ಸೊ ಹಾಗಾಗಿ ಆ ಸೈಜಿಗೆ ಬೇಕಾದಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ಒಣ ಹಿಟ್ಟಲ್ಲಿ ಈ ಉಂಡೆನ ಏನಿದೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಿಟ್ಟು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಹೊರಳಾಡಿಸ್ಬೇಕು ಹಿಟ್ಟನ್ನು. ನೆಕ್ಸ್ಟು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು 3 ವಿಧಾನದಲ್ಲಿ ಇವತ್ತು ಲಚ್ಚಾ ಪರೋಟ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಲೇಯರ್ಡಾಗಿ ಬರಬೇಕು ಅನ್ನೋದಾದರೆ ಹೇಗೆ ಮಾಡಬೇಕು, ಈಸಿಯಾಗಿ ಹೇಗೆ ಮಾಡಬೇಕು ಅಂತ ಹೇಳಿ ಕೂಡ ತೋರಿಸ್ತಾ ಇದ್ದೀನಿ. ನಾನೀಗ ಫಸ್ಟ್ ಮೆಥಡ್ ಏನು ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಈಸಿ ಮೆಥಡು. ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊಂಡಾದಮೇಲೆ 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಈ ರೀತಿ ಕಂಪ್ಲೀಟ್ ಎಲ್ಲ ಕಡೆಗೂ ಈ ರೀತಿ ಇದನ್ನು ಸವರಬೇಕು. ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದ್ರ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಣ ಹಿಟ್ಟು ಹಾಕಿದ್ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಮಧ್ಯೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಸುತ್ಕೊಳ್ತಾ ಹೋಗಬೇಕು. ಇದು ತುಂಬ ಈಸಿ ಮೆಥಡಲ್ಲಿ ಮಾಡೋ ಅಂಥದ್ದು. ಇದು ಕೂಡ ಅಷ್ಟೇ ಲೇಯರ್ಡಾಗಿ ಚೆನ್ನಾಗಿ ಬರುತ್ತೆ. ಈಸಿಯಾಗೂ ಕೂಡ ಮಾಡ್ಬೋದು, ಯಾರು ಬೇಕಿದ್ರೂ ಕೂಡ ಮಾಡ್ಬೋದು. ಈಗ ನೆಕ್ಸ್ಟ್ ಈ ರೀತಿ ಸುತ್ಕೊಂಡಾದ್ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ಮತ್ತೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ಈಗ ಲಟ್ಸಾಗಿದೆ. ನೋಡಿಕೊಂಡು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸುವಾಗೂ ಅಷ್ಟೇ ತುಂಬ ಹಾರ್ಡಾಗಿ ಒತ್ತಿ ಲಟ್ಟಿಸ್ಬಾರ್ದು. ಲೇಯರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕು. ಈಗ ಕಾದಿರೋ ಅಂತಹ ಹಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಬದಿಯಲ್ಲೂ ಕೂಡ ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ತುಪ್ಪನ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಹಾಕಿ ಇಲ್ಲಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ತುಪ್ಪನೇ ಬಳಸ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಪ್ಪ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಪರೋಟ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾವಾಗೂ ಚಪಾತಿ ತಿಂದು ಅದೇ ಬೋರ್ ಆಗಿರುತ್ತಲ್ವ, ಹಾಗಾಗಿ ನಾನಿಲ್ಲಿ ಬರೀ ತುಪ್ಪನೇ ಜಾಸ್ತಿ ಬಳಸಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಈ ರೀತಿ 2 ಬದಿಯಲ್ಲೂ ಕೂಡ ಅಷ್ಟೇ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ಲೇಯರ್ಸ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಲೇಯರ್ ಬಂದಿದೆ. ಈಗ
ಲಚ್ಚಾ ಪರಾಟ ರೆಡಿಯಾಗಿದೆ. ಈಗ ಇದನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡುವಾಗ ಸ್ವಲ್ಪ ಇದನ್ನು ಈ ಥರ ಪ್ರೆಸ್ ಮಾಡಬೇಕು, ಆವಾಗ ಚೆನ್ನಾಗಿ ಲೇಯರ್ಡಾಗಿ ಬಿಟ್ಕೊಳ್ಳುತ್ತೆ. ಪದರ ಪದರವಾಗಿ ಬರಬೇಕು ಅನ್ನೋದಾದರೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಇವಾಗ ರೆಡಿಯಾಗಿದೆ. ಇದು ಎಷ್ಟು ಚೆನ್ನಾಗಾಗಿದೆ ಅಂತ. ನೆಕ್ಸ್ಟ್ ಈಗ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಫಸ್ಟು ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡಿ ಒಣ ಹಿಟ್ಟು ಹಾಕಿ ಫಸ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಪ್ರತಿ ವಿಧಾನದಲ್ಲೂ ಅಷ್ಟೇ ಇದೇ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ನಂತರ ನಾವು ಅದನ್ನು ಲೇಯರ್ಡ್ ಮಾಡೋದು. ಈಗ ಒಣ ಹಿಟ್ಟು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ಈಗ ಇನ್ನೊಂದು ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಲೇಯರ್ಡ್ ಪರೋಟ. ಈಗ ನೋಡ್ತಾ ಇರ್ಬೋದು, ಇದಕ್ಕೆ ಕೂಡ ಅಷ್ಟೇ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ವಿಧಾನದಲ್ಲೂ ಅಷ್ಟೇ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು, ಮತ್ತು ತುಪ್ಪ ಅಥವಾ ಎಣ್ಣೆ ಹಾಕಿ ಸವರ್ಕೊಳ್ಬೇಕು, ಮತ್ತು ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಆವಾಗ ಚೆನ್ನಾಗಿ ಪದರಾಗಿ ಬಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೆಥಡನ್ನ ನಾವು ತಪ್ಪದೆ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ನೋಡಿ ಈ ರೀತಿ ಮಡ್ಚ್ಕೊಳ್ತಾ ಹೋಗಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ, ಈ ರೀತಿ ಸಣ್ಣದಾಗಿ ಈ ಥರ ಹಿಂದೆ ಮುಂದೆ ಈ ಥರ ಮಡ್ಚ್ಕೊಳ್ತಾ ಹೋದರೆ ಚೆನ್ನಾಗಿ ಲೇಯರ್ಡಾಗಿ ಬರುತ್ತೆ. ಈ ರೀತಿ ಫುಲ್ ಮಡ್ಚ್ಕೊಂಡಾದಮೇಲೆ ಇದನ್ನು ಸುತ್ಕೊಳ್ತಾ ಹೋಗಬೇಕು. ಈ ರೀತಿ ಸುತ್ತಾದಮೇಲೆ ನಾವು ಇದನ್ನು ಮತ್ತೆ ಲಟ್ಟಿಸ್ಕೊಳ್ಬೇಕು. ಈ ವಿಧಾನ ಆದಮೇಲೆ ನಾವು ಲಟ್ಟಿಸ್ಕೊಳ್ತೀವಲ್ಲ, ಇದು ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕು, ತುಂಬ ಒತ್ತಿ ಎಲ್ಲ ಲಟ್ಟಿಸ್ಕೊಳ್ಬಾರ್ದು. ನಾನಿಲ್ಲಿ ಮತ್ತೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಜೋರಾಗಿ ಪ್ರೆಸ್ ಮಾಡಿಬಿಟ್ರೆ ಲೇಯರ್ಡ್ ಬಿಡೋದಿಲ್ಲ, ಪದರ ಬರೋದಿಲ್ಲ. ಹಾಗಾಗಿ ಇಷ್ಟು ಸೈಜ್ ಆದರೆ ಸಾಕು. ಈಗ ನಾನು ಹಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಂಚಿನಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ನಾನೀಗ. ಈಗ ಎರಡೂ ಬದಿಯಲ್ಲೂ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡೂ ಬದಿಯಲ್ಲೂ ಕೂಡ ಅಷ್ಟೇ ತುಪ್ಪ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ತುಪ್ಪ ಬೇಡ ಅನ್ನೋರು ಎಣ್ಣೆ ಹಾಕಿ ಕೂಡ ಬೇಯಿಸ್ಬೋದು, ಅಥವಾ ಬೆಣ್ಣೆ ಕೂಡ ಬಳಸ್ಬೋದು. ಬೆಣ್ಣೆನ ಕರಗಿಸ್ಬಿಟ್ಟು ಅದನ್ನು ಕೂಡ ಹಾಕಿ ಬೇಯಿಸ್ಬೋದು, ಅದು ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬೇಯಿಸುವಾಗಲೇ ಗೊತ್ತಾಗುತ್ತೆ, ನೋಡ್ತಾ ಇರ್ಬೋದು ಹೇಗೆ ಪದರವಾಗಿ ಕಾಣಿಸ್ತಿದೆ ಅಂತ. ತಿನ್ನುವಾಗೂ ಅಷ್ಟೇ ಈ ಥರ ಪದರವಾಗಿ ಚೆನ್ನಾಗಿ ಇರುತ್ತೆ. ಈಗ ಈ ವಿಧಾನವೂ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ವಿಧಾನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕೂಡ ಅಷ್ಟೇ ಸೇಮು. ಫಸ್ಟು ನಿಂಬೆಹಣ್ಣಿಗಿಂತ ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡಿಕೊಂಡು ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ಕೊಳ್ತೀವೋ ಅದೇ ಥರ ಲಟ್ಟಿಸ್ಕೊಳ್ಬೇಕು. ನೆಕ್ಸ್ಟ್ ಈಗ ಲಟ್ಸಾಗಿದೆ. ಈಗ ಇದಕ್ಕೆ ಕೂಡ ಅಷ್ಟೇ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಎಣ್ಣೆನಾದರೂ ಹಾಕಿ ಚಪಾತಿ ಮೇಲ್ಗಡೆ ಈ ರೀತಿ ಸವರಬೇಕು. ಮತ್ತು ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಮತ್ತೆ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ಪದರಾಗಿ ಬರುತ್ತೆ. ಹಾಗಾಗಿ ಈಗ ಒಣ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಯಾವುದಾದ್ರೂ ಚಾಕು ಇದ್ದರೆ ಚಾಕು ತೊಗೊಳ್ಬೋದು, ಅಥವಾ ನಾನಿಲ್ಲಿ ಕಟರ್ ಇದೆ, ಪಿಜ್ಜಾ ಕಟರ್ ಬರುತ್ತಲ್ಲ, ಅದನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಲೈನ್ಸ್ ಮಾಡ್ಕೊಳ್ತಾ ಹೋದರೆ ಪದರಾಗಿ ಇದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ರೀತಿ ಕಂಪ್ಲೀಟ್ ಏನು ನಾವು ಚಪಾತಿ ಲಟ್ಟಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಈ ರೀತಿ ಲೈನ್ಸ್ ಹಾಕ್ಕೊಳ್ತಾ ಹೋಗಬೇಕು. ಚಾಕುವಿಂದ ಕೂಡ ಮಾಡ್ಬೋದು, ಬಟ್ ಈ ಥರ ಪಿಜ್ಜಾ ಕಟರ್ ಇದ್ದರೆ ಈಸಿಯಾಗಿ ಮಾಡ್ಬೋದು. ಈಗ ಇಷ್ಟು ಆದಮೇಲೆ ಈ ಥರ ಕಂಪ್ಲೀಟ್ ಚಪಾತಿ ಫುಲ್ ಈ ಥರ ಕಟ್ ಆದಮೇಲೆ ಲೈನ್ಸ್ ಎಲ್ಲ ಈ ರೀತಿ ಮಡ್ಚ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ. ಒಂದೇ ಸಲ ಸುತ್ತಬಾರ್ದು, ನಿಧಾನಕ್ಕೆ ಮಾಡ್ಕೊಳ್ಬೇಕು. ಈಗ ಇದನ್ನು ಸುತ್ಕೊಂಡಾದಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾವು ಲಟ್ಟಿಸ್ಕೊಳ್ಬೇಕು. ಲಟ್ಟಿಸುವಾಗ ಮತ್ತೆ ಸಾಫ್ಟಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಇದು ತುಂಬ ಚೆನ್ನಾಗಿ ಪದರಾಗಿ ಬರುತ್ತೆ. ಎಲ್ಲ ಮೆಥಡ್ಗಿಂತಲೂ ಈ ಮೆಥಡಲ್ಲಿ ಪದರು ತುಂಬ ಜಾಸ್ತಿ ಬರುತ್ತೆ. ಇದು ಕೂಡ ಅಷ್ಟೇ ಸ್ವಲ್ಪ ಮಾಡೋದು ಕಷ್ಟ ಆಗ್ಬೋದು, ಬಟ್ ಪದರಾಗಿ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಈ ಮೆಥಡನ್ನ ಮಾಡಿ. ಈಸಿ ಮೆಥಡ್ ಅಂದರೆ ಫಸ್ಟ್ ಮೆಥಡ್ ಮಾಡಿ. ಈಗ ಲಟ್ಸಾಗಿದೆ. ನೆಕ್ಸ್ಟ್ ನಾನು ಕಾದಿರೋವಂತಹ ಹಂಚು ಮೇಲೆ ಈ ಲಚ್ಚಾ ಪರೋಟಾನ ಹಾಕಿ ತುಪ್ಪ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾವಿದನ್ನು ಯಾವುದಾದ್ರೂ ಪನ್ನೀರ್ ಗ್ರೇವಿ ಜೊತೆ ಅಥವಾ ಕಾಜು ಗ್ರೇವಿ ಜೊತೆ ಅಥವಾ ವೆಜಿಟೇಬಲ್ ಕುರ್ಮಾ ಜೊತೆ ಇದನ್ನು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಏನಾದರೂ ಇನ್ ಕೇಸು ಹೋಟೆಲ್ ಸ್ಟೈಲಲ್ಲೇ ಬೇಕು ಅನ್ನೋದಾದರೆ ಗೋಧಿ ಹಿಟ್ಟು ಬದಲಿಗೆ ಮೈದಾ ಹಿಟ್ಟನ್ನೇ ನೀವು ಬಳಸಿಬಿಟ್ಟು ಸೇಮ್ ಏನು ನಾನು ಮೆಥಡ್ ತೋರಿಸಿದ್ದೀನಿ ಅದೇ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಮಾಡಿ, ಅದು ಕೂಡ ಅಷ್ಟೇ ಹೋಟೆಲ್ ಮೆಥಡಲ್ಲೇ ಚೆನ್ನಾಗಿ ಬರುತ್ತೆ. ನಿಮಗೆ ಏನಾದರೂ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಗೋಧಿ ಹಿಟ್ಟನ್ನ ಬಳಸಿ ಈ ರೀತಿ ಮಾಡ್ಕೊಳ್ಳಿ. ಇದು ಕೂಡ ಸಾಫ್ಟಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ.
ಈಗ 3 ವಿಧಾನದಲ್ಲೂ ಕೂಡ ಲಚ್ಚಾ ಪರಾಟ ರೆಡಿಯಾಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಈ ರೀತಿ ಪದರನ ಬಿಡಿಸ್ಕೊಳ್ಬೇಕು. ಈ ಥರ 2 ಕೈಯಿಂದನೂ ಈ ಥರ ಪ್ರೆಸ್ ಮಾಡಿದಾಗ ಪದರ ಬಿಡುತ್ತೆ. ಸೊ ಆವಾಗ ನಾವು ಸರ್ವ್ ಮಾಡಿದಾಗ ಪದರ ಆಗಿರೋ ಅಂತಹ ಲಚ್ಚಾ ಪರಾಟ ಸರ್ವ್ ಮಾಡ್ಬೋದು. ನಾವಿದನ್ನು ವೆಜಿಟೇಬಲ್ ಕುರ್ಮಾ ಜೊತೆ ಅಥವಾ ಪ್ಲೈನ್ ಕುರ್ಮಾ ಜೊತೆನಾದರೂ ಸರ್ವ್ ಮಾಡ್ಬೋದು, ಅಥವಾ ಪನ್ನೀರ್ ಗ್ರೇವಿ ಜೊತೆ, ಕಾಜು ಗ್ರೇವಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾವುದು ಇಲ್ಲ ಅಂದರೆ ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರೋಂತಹ ಆರೋಗ್ಯಕರವಾದಂತಹ ಲಚ್ಚಾ ಪರಾಟ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.